ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದುಬಿಟ್ಟು ಕನ್ನಳ್ಳಿಯಲ್ಲಿ ಇವತ್ತು ಕೊಂಡ ತೇರು ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ರೆಡಿ ಆದ್ವಿ. ರೆಡಿ ಆಗಿಬಿಟ್ಟು ಬಂದ್ವಿ. ಇದು ಸರ್ಕಲ್, ಬಸವೇಶ್ವರ ನಗರ ಸರ್ಕಲ್. ಇದು ಇಲ್ಲಿಂದ ಹೊರಟ್ವಿ. ನಮ್ಮ ಚಿಕ್ಕಮ್ಮ ರೆಡಿಯಾಗಿ ಆಲ್ರೆಡಿ ಅವರು ನೀವು ಬರಲ್ಲ ಅಂದರೆ ಹೊರಟ್ಬಿಡ್ತೀವಿ ಅಂದರು. ನಾವು ಗ್ಯಾಸ್ ಇರುತ್ತೋ ಆಟೋಗಳಲ್ಲಿ ಹೋಗಿ ಗ್ಯಾಸ್ ಸಿಗ್ತಾ ಇಲ್ವಲ್ಲ, ಅದು ಹೋಗೋದೋ ಬೇಡವೋ ಅನ್ನೋ ಟೆನ್ಷನಲ್ಲಿದ್ವಿ. ಆಮೇಲೆ ನಮ್ಮ ಮನೇಲಿ ಇಲ್ಲ ಬನ್ನಿ ಅಂದರು. ಆವಾಗ ರೆಡಿ ಆಗಿಬಿಟ್ಟು ಹೊರಟ್ವಿ. ಅವರು ಹೋಗೋಕೆ ಆಲ್ರೆಡಿ ಬಸ್ಸಲ್ಲಿ ಹೋಗೋಕೆ ರೆಡಿ ಆಗಿಬಿಟ್ಟಿದ್ರು, ನಮ್ಮ ಚಿಕ್ಕಮ್ಮ ಅವ್ರ ಮಗ. ಆಮೇಲೆ ಇಲ್ಲ ಬರ್ತೀವಿ ಇರಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದೆ. ಆಮೇಲೆ ನಾವು ರೆಡಿಯಾಗಿ ಹೊರಟ್ವಿ. ಆಮೇಲೆ ಅವರು ಬಂದರು. ಅಲ್ಲ ಆಟೋ ಹತ್ಕೊಂಡ್ರು. ಇದು ಅಂಬಾ ಮಹೇಶ್ವರಿ ದೇವಸ್ಥಾನ, ಕಾಮಾಕ್ಷಿಪಾಳ್ಯದಲ್ಲಿರುವಂಥ ಅಂಬಾ ಮಹೇಶ್ವರಿ ದೇವಸ್ಥಾನ. ಅಲ್ಲಿಂದ ಹಾಗೆ ಹೊರಟ್ವಿ. ಬಂದ್ವಿ ದೇವಸ್ಥಾನಕ್ಕೆ. ಇವತ್ತು ಅಲ್ಲಿ ನೋಡಿದ್ರೆ ಜನನೇ ಇರಲಿಲ್ಲ. ಆಮೇಲೆ ಏನಪ್ಪ ಅನ್ನಿಸ್ತು ಅಂದರೆ ಕೊಂಡ ಇರೋದು ನಾಳೆ, ಇವತ್ತು ಇರಲಿಲ್ಲ. ನಮಗೆ ಗೊತ್ತಿಲ್ಲ ಕೊಂಡ ಇವತ್ತೇ ಅಂದ್ಬಿಟ್ಟು ಹೋದ್ವಿ. ಆಮೇಲೆ ಎಲ್ಲ ಕಡೆ ಬೆಳಗ್ಗೆನೇ ಆದರೆ ಇಲ್ಲಿ ಒಂದು 10 ಗಂಟೆ ಮೇಲೆ ಕೊಂಡ ಆಗೋದು. ಮೆರವಣಿಗೆ ಎಲ್ಲ ದೇವರೆಲ್ಲ ಹೋಗಿ ಬಂದು 10 ಗಂಟೆ ಮೇಲೆ 10-11 ಗಂಟೆನೇ ಆಗಿಬಿಡುತ್ತೆ ಕೊಂಡ ಆಗೋದು. ಹಾಗಾಗಿ ಹೋಗೋಣ ಅಂದ್ಬಿಟ್ಟು ನಾವೊಂದು 10 ಗಂಟೆ 11 ಗಂಟೆಲೇ ಹೊರಟ್ವಿ. 10 ಗಂಟೆ ಆಗಿತ್ತು. ಹೋಗೋಣ ಇನ್ನೇನು ಮಾಡೋದು ಅಂದ್ಬಿಟ್ಟು ಅಲ್ಲಿ ಹೋಗಿ ನೋಡಿದ್ರೆ ಜನನೇ ಇಲ್ಲ. ಮತ್ತು ಇನ್ನೇನು ಮಾಡೋಕ್ಕಾಗುತ್ತೆ, ಬಂದಿದ್ವಲ್ಲ ಹೋದ್ವಿ, ದೇವ್ರ ದರ್ಶನ ಮಾಡಿದ್ವಿ. ಅಲ್ಲಿ ಮತ್ತು ಇನ್ನೊಂದು, ನೀವು ಅಮೃತಧಾರೆ ಸೀರಿಯಲ್ ನೋಡ್ತಿರೋರಾದರೆ ಗೊತ್ತಾಗುತ್ತೆ. ಇದೇ ದೇವಸ್ಥಾನದಲ್ಲಿ ಆ ಸೀರಿಯಲ್ದು ಮಲ್ಲಿ ಮದುವೆ ಶೂಟಿಂಗ್ ಫುಲ್ಲು ತೆಗ್ದಿರೋದಿಲ್ಲೇ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನೋಡಿ, ಇದೇ ದೇವಸ್ಥಾನ, ಕನ್ನಳ್ಳಿ ವೀರಭದ್ರ ಸ್ವಾಮಿ ದೇವಸ್ಥಾನ. ತುಂಬಾ ಚೆನ್ನಾಗಿದೆ. ನಾವು ತುಂಬ ವರ್ಷದಿಂದ ಬರ್ತಾಯಿದ್ದೀವಿ. ಇಲ್ಲಿ ಇವತ್ತು ಜಾತ್ರೆ, ನಾನು ಹೇಳಿದ್ನಲ್ಲ 3 ದಿವಸ ಇದೆ. ನಾಳೆ ಕೊಂಡ, ನೆನ್ನೆ ಮೊನ್ನೆಯಿಂದಲೂ ನಡೀತಾ ಇದೆ. ಬಂದ್ವಿ. ನೀವು ಅಮೃತಧಾರೆ ಸೀರಿಯಲ್ ನೋಡಿದ್ರೆ ಗೌತಮ್ ಅವ್ರ ಅಪ್ಪನ ಕಾರ್ಯ ಮತ್ತು ಮಲ್ಲಿ ಮದುವೆದು ಎಲ್ಲ ಫುಲ್ಲು ಇಲ್ಲೇ ತೆಗ್ದಿರೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಅದೇ ಹಿಂಗೆ ಫಂಕ್ಷನ್ ಇದ್ದಾಗ ಜಾಸ್ತಿ ಇರ್ತಾರೆ ಜನ, ಬೇರೆ ದಿನ ಎಲ್ಲ ಜನ ಇರಲ್ಲ, ಆರಾಮಾಗಿ ಇರುತ್ತೆ. ಇವತ್ತು ಹಂಗೂ ಕಡಿಮೆನೇ. ಇವತ್ತು ನಾಳೆ ಕೊಂಡ ಇದ್ದಾಗ ತುಂಬ ಕಾಲಿಡೋಕ್ಕೆ ಜಾಗ ಎಲ್ಲ ಆಗಿರುತ್ತೆ. ನಾವು ಅದೇ ಡೌಟ್ ಹೊಡಿತು ಜನ ಇಲ್ಲದೆ ಇರೋದು ನೋಡಿಬಿಟ್ಟು. ನಾವು ಹಂಗೂ 10 ಗಂಟೆಗೆ ಬಂದಿದ್ವಲ್ಲ, ಇನ್ನೂ ಕೊಂಡ ಆಗಿಲ್ಲ, ಅದಕ್ಕೆ ಬಂದಿಲ್ಲ ಅಂದ್ಕೊಂಡು. ಆಮೇಲೆ ನೋಡಿದ್ರೆ ಎಲ್ಲೂ ಏನೋ ರಥಕ್ಕೆ ಅಲಂಕಾರ ಮಾಡಿರಲಿಲ್ಲ. ಆಮೇಲೆ ಕೊಂಡದ ಹತ್ರ ಸೌದೆ ಹಾಕಿರಲಿಲ್ಲ, ಏನು ರಂಗೋಲಿ ಬಿಟ್ಟಿದ್ರು. ಅದೆಲ್ಲ ನೋಡಿದಾಗ ಗೊತ್ತಾಯಿತು, ಓಹೋ ಇನ್ನೂ ರೆಡಿ ಆಗಿಲ್ಲ ಅಂತ. ನಾಳೆ ಕೊಂಡ ಅನ್ನೋದು ಗೊತ್ತಾಯಿತು. ಆಮೇಲೆ ಇನ್ನೇನು ಬಂದಿದ್ವಲ್ಲ ಅಂದ್ಬಿಟ್ಟು ನೋಡಿ, ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಅದೇನೋ ನಾಟಕ ಎಲ್ಲ ಇದೆ ಅಂತ ಹೇಳ್ತಾಯಿದ್ರು ನೈಟು. ಇಲ್ಲೇ ಈ ಜಾಗದಲ್ಲೇ ಶೂಟಿಂಗ್ ತೆಗ್ದಿರುವಂಥದ್ದು. ಕುರ್ಚಿಗಳು ಹಾಕಿದ್ದಾರಲ್ಲ ಆ ಕಡೆನೇ. ಮತ್ತು ಈ ಕಡೆ ಮಲ್ಲಿ ಮದುವೆದೆಲ್ಲ ಈ ಕಡೆ, ಒಟ್ಟು ಅಲ್ಲೇ ಎಲ್ಲ ಸುತ್ತ ಸರೌಂಡಿಂಗಲ್ಲೇ ತೆಗ್ದಿರುವಂಥದ್ದು. ಇನ್ನೂ ಯಾವ್ಯಾವುದೋ ಬೇರೆ ಸೀರಿಯಲ್ಗಳು ತೆಗ್ದಿದ್ದಾರೆ. ಜಾಸ್ತಿ ಬಂದ್ಬಿಟ್ಟು ಅಮೃತಧಾರೆ ಸೀರಿಯಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ದೇವಸ್ಥಾನ ಎಲ್ಲ ತೋರಿಸ್ತಾರೆ. ತುಂಬ ಚೆನ್ನಾಗಿದೆ. ಬೆಂಗಳೂರಿಗೆ ಹತ್ರ ಇರೋರು ಹೋಗಿ ಬನ್ನಿ. ತುಂಬಾ, ನಾವಂತೂ ಅವಾಗ ಹೋಗ್ತಾನೆ ಇರ್ತೀವಿ. ನಾವು ಒಂದು ತಿಂಗ್ಳಿಗೆ ಒಂದು ಸಲನಾದರೂ ಹೋಗಿ ಬರ್ತೀವಿ, ವಾರದ ದಿನ. ಆಮೇಲೆ ದರ್ಶನಕ್ಕೆ ಹೋದ್ವಿ. ಆಲ್ರೆಡಿ ಮಂತ್ರಗಳು ಹೇಳ್ತಾಯಿದ್ರು. ಅಂದರೆ ಮಂತ್ರಗಳು ಅಂದರೆ ಅಭಿಷೇಕ ಮಾಡಿಕೊಂಡು ಮಂತ್ರ ಹೇಳ್ತಾಯಿದ್ರು. ಇಲ್ಲಿ ಹುತ್ತ ಇತ್ತು, ಹುತ್ತ ತೆಗೆದ್ಬಿಟ್ಟು ವಿಗ್ರಹ ಇಟ್ಟಿದ್ದಾರೆ. ಇವಾಗ ನಾಗರಕಲ್ಲೆಲ್ಲ ಒಂದು ಕಡೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಅಲ್ಲಲ್ಲಿ ಎಲ್ಲೆಲ್ಲೋ ಇರ್ತಿತ್ತು, ಅದನ್ನೆಲ್ಲ ಕಿತ್ಬಿಟ್ಟು ತೊಗೊಂಡೋಗಿ ಒಂದು ಕಡೆ ಶಿಫ್ಟ್ ಮಾಡಿ ಅಲ್ಲೆಲ್ಲ ಖಾಲಿ ಮಾಡಿದ್ದಾರೆ. ನೋಡಿದೆ ವೀರಭದ್ರ ಸ್ವಾಮಿ ದೇವಸ್ಥಾನ. ಇಲ್ಲೇ ಕೊಂಡ ಆಗೋದು. ಇಲ್ಲಿ ಆಲ್ರೆಡಿ ರಂಗೋಲಿ ಬಿಟ್ಟಿದ್ದಾರೆ ನೋಡಿ, ಈ ಕಡೆ ಎಲ್ಲ ರಂಗೋಲಿ ಬಿಟ್ಟಿದ್ದಾರೆ ಕ್ಲೀನ್ ಮಾಡಿ. ಅಂದರೆ ಆವಾಗಲೇ ಗೊತ್ತಾಯಿತು ಕೊಂಡ ನಾಳೆ ಇರೋದು. ಅಂದರೆ ನೈಟ್ ಹಚ್ತಾರೆ ಅನಿಸುತ್ತೆ, ನಾಳೆ ಬೆಳಗ್ಗೆ ಕೊಂಡ ಆಗುತ್ತೆ. ಆಮೇಲೆ ದರ್ಶನ ಮಾಡ್ಕೊಂಡು ಹೋಗೋಣ ಬಂದಿದ್ದೀವಲ್ಲ ಅಂದ್ಬಿಟ್ಟು ಹೋದ್ವಿ. ಆಲ್ರೆಡಿ ಅಭಿಷೇಕ ನಡೀತಾ ಇತ್ತು ದೇವರಿಗೆ. ಮಾಮೂಲಿ ಮಂತ್ರಗಳು ಹೇಳ್ಕೊಂಡು ಅಭಿಷೇಕ ನಡೀತಾ ಇತ್ತು ನೋಡಿ ದೇವರಿಗೆ. ನಾವು ಅದನ್ನೆಲ್ಲ ನೋಡಿಕೊಂಡು ಕೈ ಮುಕ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇದ್ವಿ, ಅಭಿಷೇಕದ್ದೆಲ್ಲ ನೋಡಿಕೊಂಡು. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಅಲ್ಲಿ ಒಳಗಡೆ ಅಭಿಷೇಕ ಮಾಡ್ತಾಯಿದ್ರೆ ಲೇಡಿ ಒಬ್ಬರು ಈ ಕಡೆ ಈಚೆ ಒಂದು ಶಿವನ ವಿಗ್ರಹ ಲಿಂಗ ಇದೆ, ಅಲ್ಲೇ ಅಭಿಷೇಕ ಮಾಡ್ತಾಯಿದ್ರು. ಅಂದರೆ ಅದು ಏನು ಅಂತ ಗೊತ್ತಾಗಲಿಲ್ಲ ನಮಗೆ. ಅದು ಬಂದುಬಿಟ್ಟು ಅಲ್ಲಿ ಅವ್ರು ಅಭಿಷೇಕ ಮಾಡಿದ್ರೆ, ಇವ್ರು ಏನಾದರೂ ಹರಕೆನೋ ಇಲ್ಲ ಏನು ಕೇಳ್ಕೊಂಡಿದ್ರೋ ಏನೋ ಗೊತ್ತಿಲ್ಲ ನಮಗೆ. ಆದರೆ ಅಲ್ಲಿ ನೋಡಿದಾಗ ಅಲ್ಲೇ ಅಭಿಷೇಕ ಮಾಡಿದ್ರೆ, ಅವ್ರು ಇಲ್ಲಿ ಶಿವನಿಗೆ ಅಭಿಷೇಕ ಮಾಡ್ತಾಯಿದ್ರು. ಅದು ನಾನು ಅಬ್ಸರ್ವ್ ಮಾಡಿಲ್ಲ. ನಮ್ಮ ಚಿಕ್ಕಮ್ಮ ಹೇಳಿದ್ರು, ನೋಡು ಅಲ್ಲಿ ಅಭಿಷೇಕ ಮಾಡಿದ್ರೆ ಅವ್ರು ಇಲ್ಲಿ ಅಭಿಷೇಕ ಮಾಡ್ತಿದ್ರು, ಒಳಗಡೆ ಬಿಡಲ್ಲ ಅನಿಸುತ್ತೆ ಅಂತ ಅವ್ರು ಹೇಳಿದರು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನ ಅಂತೂ. ಸೂಪರಾಗಿ ಹೂವಿನಿಂದನೇ ಮುಳುಗಿಸ್ಬಿಟ್ಟಿದ್ದಾರೆ. ಎಲ್ಲೆಲ್ಲೋ ಬರೀ ಹೂವಿನ ಅಲಂಕಾರನೇ ಇದೆ. ನಾಳೆ ಇನ್ನೂ ಸೂಪರಾಗಿರುತ್ತೆ, ಯಾಕೆ ಜನ ಎಲ್ಲ ಜಾಸ್ತಿ ಇರ್ತಾರಲ್ಲ. ನಾಳೆ ಇನ್ನೂ ಜಗ ಅಂತ ಜಿಗಿ ಅಂತ ಇರುತ್ತೆ. ಜನಗಳು ಎಲ್ಲೆಲ್ಲಿ ಕಾಲಿಡೋಕ್ಕೆ ಜಾಗ ಇರಲ್ಲ, ಆ ಥರ ಇರುತ್ತೆ.
ನಾಳೆ ಅಂತೂ ದೇವ್ರ ದರ್ಶನ ಮಾಡೋಕ್ಕಾಗಲ್ಲ, ಈಚೆನೆಲ್ಲ ಜನ ತುಂಬೋಗಿರ್ತಾರೆ, ಒಳಗಡೆ ಹೋಗೋಕ್ಕೂ ಆಗಲ್ಲ. ಹಂಗಾಗಿ ಇವತ್ತು ಹೆಂಗೋ ಬಂದಿದ್ದು ಒಳ್ಳೇದಾಯಿತು ಬಿಡು, ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾನು ಹೇಳ್ದಂಗೆ ಅಭಿಷೇಕ ಮಾಡ್ತಾಯಿದ್ರಾ ಚೆನ್ನಾಗಿ ಅನ್ನತ್ಕೊ ನಾವು ಒಂದು ಅಷ್ಟೊತ್ತು ಅಲ್ಲೇ ನಿಂತಿದ್ವಿ, ದರ್ಶನ ಮಾಡಿಕೊಂಡು ಮಂಗಳಾರತಿ ತಗೊಂಡು ಅಲ್ಲೇ ನೋಡ್ತಾಯಿದ್ವಿ ಅಭಿಷೇಕ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಆ ಥರ ಅಭಿಷೇಕ ಮಾಡೋದು ಸಿಗೋದೇ ಇಲ್ಲ ನಮಗೆ. ನಾವು ಬರೋದು ಮಧ್ಯಾಹ್ನ ಟೈಮ್ ಆಗುತ್ತಾ, ನಾವು ಬರೋ ಅಷ್ಟರಲ್ಲೇ ಅಭಿಷೇಕ ಆಗೇ ಹೋಗಿರುತ್ತೆ ಅಲ್ವಾ. ಈ ಟೈಮಲ್ಲಿ ಆಗಿದ್ದಕ್ಕೆ ನೀಟಾಗಿ ಅಭಿಷೇಕದ್ದೆಲ್ಲ ನೋಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತಿದ್ವಿ. ಅಂದರೆ ಅಲ್ಲಿ ಮಂತ್ರಗಳು ಹೇಳ್ತಾಯಿದ್ರು, ಅದು ಮಂತ್ರ ಕೇಳೋಕ್ಕೆ ಒಂಥರ ಚೆನ್ನಾಗಿತ್ತು. ಮಂತ್ರ ಹೇಳೋದು, ಆಮೇಲೆ ಅಭಿಷೇಕ ಮಾಡೋದು ಅವೆಲ್ಲನೂ ಕೇಳ್ತಾಯಿದ್ರು, ಒಂಥರ ಚೆನ್ನಾಗಿತ್ತು. ಒಂದು ಸ್ವಲ್ಪ ಹೊತ್ತು ನಾವು ಅಲ್ಲೂ ಕೂತ್ಕೊಂಡು ಅಭಿಷೇಕ ಮಾಡೋದನ್ನ ನೋಡಿ ಕೆಳಗಡೆ ಕೂತ್ಕೊಂಡು ನೋಡ್ತಾಯಿದ್ವಿ. ಬರೋರು ಮಾಮೂಲಿ ಪೂಜೆ ಮಾಡೋರು ಮಾಡಿಸ್ತಾಯಿದ್ರು, ಮಾಮೂಲಿ ಮಂಗಳಾರತಿ ತಗೋತಿದ್ರು. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಸೂಪರಾಗಿದೆ. 2 ಕಣ್ಣು ಸಾಲದು ನೋಡೋಕ್ಕೆ. ನೋಡಿ ಎಷ್ಟು ಸಖತ್ತಾಗಿ ಅಲಂಕಾರ ಮಾಡಿದ್ದಾರೆ. ಹೂವಿನಿಂದನೇ ಮುಚ್ಚಿಬಿಟ್ಟಿದ್ದಾರೆ ದೇವಸ್ಥಾನನ. ಈಚೆ ಆಗಲಿ ಒಳಗಡೆ ಆಗಲಿ ಎಲ್ಲ ಫುಲ್ಲು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಎಲ್ಲ ಥರದ್ದು ಹೂವು ಇದೆ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಅದು ನೋಡೋದಕ್ಕೆ ಒಂದು ಚೆಂದ, ಹೂವಿನ ಅಲಂಕಾರ ನೋಡೋದಕ್ಕೆ. ಹಂಗೆ ದೇವ್ರಿಗೂ ಅಷ್ಟೇ ನಾಳೆ ಇನ್ನೂ ಸಖತ್ತಾಗಿ ಅಲಂಕಾರ ಮಾಡ್ತಾರೆ. ಇವತ್ತೆಲ್ಲ ಅಭಿಷೇಕ ಮಾಡ್ತಾಯಿದ್ದಾರೆ. ಇವತ್ತೆಲ್ಲ ಫುಲ್ಲು ಅದೇ ಅನಿಸುತ್ತೆ, ಮಂತ್ರಗಳು ಹೇಳ್ಕೊಂಡು ಅಭಿಷೇಕ ಮಾಡ್ತಾನೆ ಇರೋದು. ಆದ್ರೂ ಕೆಲವ್ರು ನಾಳೆ ಬಂದು ಒಳಗಡೆ ಹೋಗೋಕ್ಕಾಗಲ್ಲ ಅನ್ನೋರು ಇವತ್ತು ಬಂದು ಒಳಗಡೆ ದರ್ಶನ ಮಾಡಿಕೊಂಡು ಕೈ ಮುಕ್ಕೊಂಡು ಹೋಗ್ಬೋದು. ಯಾಕಂದರೆ ನಾಳೆ ತುಂಬಾ ರಶ್ ಇರುತ್ತೆ, ಒಳಗಡೆ ಕಾಲಿಡೋಕ್ಕೂ ಜಾಗ ಬಿಡೋಲ್ಲ ಅನಿಸುತ್ತೆ. ಯಾಕೆಂದರೆ ಕೊಂಡ ಇರುತ್ತಲ್ಲ, ಕೊಂಡ ನೋಡ್ತಾ ಇರ್ತಾರೆ, ಒಳಗಡೆ ಹೋಗೋಕ್ಕೆ ಜಾಗನೇ ಇರೋಲ್ಲ. ದೇವರು ಅಲ್ಲಿ ಕೊಂಡದಿಂದ ಹೋಗ್ಬೇಕಲ್ಲ. ಆಮೇಲೆ ಇನ್ನೇನಪ್ಪ ವಿಶೇಷ ಅಂದರೆ ಕೊಂಡ ಸಡನ್ನಾಗಿ ಇದು ಮಾಡಲ್ಲ, ಈ ದೇವರು ಹೊರಗಡೆ ಎಲ್ಲ ಮೆರವಣಿಗೆ ಎಲ್ಲ ಬಂದು ದೇವರು ಆಮೇಲೆ ಹೋಗೋದು. ಆಮೇಲೆ ವಿಶೇಷ ಇನ್ನೊಂದು ಏನಪ್ಪ ಅಂದರೆ 10 ಗಂಟೆ ಮೇಲೆ ಇಲ್ಲಿ ಕೊಂಡ ಆಗೋದು. ಬೇರೆ ಕಡೆ ಎಲ್ಲ ಇವಾಗ 6 ಗಂಟೆ, ಹೆಚ್ಚು ಅಂದರೆ 7 ಗಂಟೆ ಒಳಗಾಗ್ಬಿಡುತ್ತೆ. ಸೂರ್ಯ ಹುಟ್ಟೋಕ್ಕೆ ಮುಂಚೆನೇ ಕೊಂಡ ಆಗ್ಬಿಡ್ಬೇಕು ಅಂತಾರೆ, ಬಿಸಿಲಾಗಿ ಹೋಗುತ್ತೆ ಅಂತ. ಆದರೆ ಇಲ್ಲೆಲ್ಲ ಲೇಟು ನೋಡಿ. ಇನ್ನೂ ಅಲ್ಲಿ ರಂಗೋಲಿ ಎಲ್ಲ ಬಿಟ್ಟಿದ್ದಾರೆ ಕೊಂಡಕ್ಕೆ, ಇನ್ನು ಸೌದೆನೂ ಸುದ ಹಾಕಿಲ್ಲ, ಸಾಯಂಕಾಲ ಹಾಕ್ತಾರೆ ಅನಿಸುತ್ತೆ. ಇಲ್ಲೆಲ್ಲ ನೋಡಿಕೊಂಡು ಹಾಗೆ ಕೈ ಮುಕ್ಕೊಂಡು ಮಂಗಳಾರತಿ ತಗೊಂಡು ತೀರ್ಥ ತಗೊಂಡು ಬಂದ್ವಿ. ಆಮೇಲೆ ಸರಿ ಹೋಗೋಣ ಅಂದ್ಕೊಂಡ್ವಿ. ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಹೆಂಗಿದ್ರು ಪ್ರಸಾದ ಬಂದಿದ್ದೀವಲ್ಲ, ಪ್ರಸಾದ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಆ ಕಡೆ ಹೊರಟ್ವಿ. ನೀವು ನೋಡಿರ್ಬೋದು, ಇಲ್ಲಿ ಬಂದುಬಿಟ್ಟು ಅಮೃತಧಾರೆ ಸೀರಿಯಲಲ್ಲಿ ತೆಗ್ದಿರುವಂಥ ಜಾಗ ಇದು, ಈ ಕಡೆ ಇರೋದೆಲ್ಲ. ಇದು ಬಂದ್ಬಿಟ್ಟು ಇನ್ನೂ ಒಂದು ಸೀರಿಯಲ್ ತೆಗ್ದಿದ್ದಾರೆ, ಯಾವುದೋ ಸೀರಿಯಲ್ ಹೆಸರು ಗೊತ್ತಿಲ್ಲ. ತುಂಬಾ ತೆಗ್ದಿದ್ದಾರೆ ಸೀರಿಯಲ್ಗಳು, ತುಂಬ ಚೆನ್ನಾಗಿದೆ. ಆಮೇಲೆ ಹೇಳ್ದಂಗೆ ಇವಾಗ ಜಾತ್ರೆ ಇರೋದ್ರಿಂದ ಜನ ಇಲ್ದೇದಾಗ ಪ್ರಶಾಂತವಾಗಿರುತ್ತೆ. ಆಮೇಲೆ ಇದು ರಥ ತೇರು ನಾಳೆ ಇದನ್ನು ಎಳಿತಾರೆ. ಇದು ಬಂದ್ಬಿಟ್ಟು ಇನ್ನೂ ಅಲಂಕಾರ ಮಾಡಿಲ್ಲ, ನೈಟ್ ಮಾಡ್ತಾರೆ ಅನಿಸುತ್ತೆ. ಇದನ್ನು ತುಂಬ ಗ್ರ್ಯಾಂಡಾಗಿ ಅಲಂಕಾರ ಮಾಡಿ ದೇವ್ರನ್ನ ಒಳಗಡೆ ಕೂರಿಸಿ ವೀರಭದ್ರ ಸ್ವಾಮಿ ದೇವ್ರನ್ನ ಮೆರವಣಿಗೆ ಮಾಡುವಂಥದ್ದು. ಮತ್ತು ಇದು ಒಂದು ನಾಗದೇವತೆ ಇರುವಂಥ ದೇವರು. ಅಲ್ಲೆಲ್ಲ ನಾವು ಇದಿತ್ತು, ನಾಗರಕಲ್ಲುಗಳು ಎಲ್ಲ ತೆಗೆದುಬಿಟ್ಟು ನಾನು ಹೇಳ್ದಂಗೆ ಬೇರೆ ಕಡೆ ಇಟ್ಟಿದ್ದಾರೆ. ಇಲ್ಲಿ ಒಂದೇ ಒಂದು ವಿಗ್ರಹ ಇಟ್ಟೆ, ನಂದೀಶ ಇದೆ. ಇಲ್ಲಿ ಕೈ ಮುಕ್ಕೊಂಡು ಆಮೇಲೆ ಅದು ಹೇಳಿದ್ನಲ್ಲ, ಹಾಗೆ ನಾಷ್ಟ ತಿಂಡಿ ಕೊಡ್ತಾಯಿದ್ರು, ಪ್ರಸಾದನ ತಿನ್ಕೊಂಬರೋಣ ಅಂದ್ಬಿಟ್ಟು ಹೊರಟ್ವಿ. ಇಲ್ಲೇ ನೋಡಿ ಭೂಮಿಕಾ ಅಪ್ಪುನ ಕರ್ಕೊಂಬಂದು ಏನೋ ಹೇಳೋಕ್ಕೆ ಬರ್ತಾನಲ್ಲ, ಆ ಜಾಗ ಇದು. ಈ ಮೆಟ್ಲಲ್ಲಿ ಇಳಿದು ಬಂದು ಹೇಳುವಂಥದ್ದು. ಫೋನ್ ಬಂದಿರೋದು ಹೇಳ್ತಾನಲ್ಲ ಅಪ್ಪು ಭೂಮಿಕನಿಗೆ, ಆ ಜಾಗ ಇದು. ಇಲ್ಲಿ ಬಂದು ಹೇಳೋದು. ಇಲ್ಲೇ ಫುಲ್ಲು ಒಳಗಡೆನೇ ಅನಿಸುತ್ತೆ ತೆಗ್ದಿರೋದು ಅದು, ಮದುವೆದು ಸೀನು ಎಲ್ಲ. ಆಮೇಲೆ ಮತ್ತೆ ಅವ್ರ ಅಪ್ಪಂದು ಎಲ್ಲ ಪೂಜೆ ಮಾಡ್ತಾರಲ್ಲ, ಇಲ್ಲೇನೇ ಅದು. ಇವಾಗೆಲ್ಲ ಕುರ್ಚಿಗಳು ಇಟ್ಬಿಟ್ಟಿದ್ದಾರೆ. ಇಲ್ಲಿ ನಾಟಕನೇನೋ ಮಾಡ್ತಾರೆ ಅಂತ ನೈಟು, ಅದಕ್ಕೆ ಇಲ್ಲೆಲ್ಲ ಜೋಡಿಸಿದ್ದಾರೆ ನೋಡಿ. ಇಲ್ಲೇ ಫಂಕ್ಷನ್ಗಳು ಮಾಡೋದು, ಹೋಮಗಳು ಮಾಡೋದು. ಆಮೇಲೆ ಈ ಕಡೆ ಬಂದ್ವಿ ನೋಡಿ, ಎಲ್ಲ ಚೇರ್ ಹಾಕಿದ್ದಾರೆ, ಈಸ್ಕೊಂಬಂದು ತಿನ್ನೋರು ತಿಂತಿದ್ದಾರೆ, ಹೋಗೋರು ಹೋಗ್ತಿದ್ದಾರೆ, ಬರೋರು ಬರ್ತಿದ್ದಾರೆ. ಒಂದು ಕಡೆ ಅಡುಗೆ ಮಾಡ್ತಿದ್ದಾರೆ ಸೌದೆಯಲ್ಲಿ, ಗ್ಯಾಸಲ್ಲಿ. ಪಾಪ ಇವಾಗ ಗ್ಯಾಸ್ ಬೇರೆ ಇಲ್ಲ, ಸೌದೆಲ್ಲೂ ಮಾಡ್ತಾಯಿದ್ದಾರೆ ಅಡುಗೆನ. ಆಮೇಲೆ ನಾವು ಹೋದ್ವಿ, ಮಾಮೂಲಿ ಪಲಾವು ಮತ್ತು ಚಟ್ನಿ, ಒಂದು ಬೋಂಡ ಮತ್ತು ಸಿಹಿ ಪೊಂಗಲ್ಲು ಮಾಡಿದ್ರು. ಆಮೇಲೆ ಇವತ್ತು ನೈಟು ನಾಳೆ ಫುಲ್ಲು ಊಟ ಇರುತ್ತೆ. ಪ್ರಸಾದ ಅಂತೂ ತಿನ್ನೋರು ತಿಂತಾ ಇರ್ಬೋದು, ಹೋಗೋರು ಹೋಗ್ತಾ ಇರ್ಬೋದು. ಮಜ್ಜಿಗೆ ಪಾನಕ ಎಲ್ಲ ಇರುತ್ತೆ. ನಾವು ಹೋದ ಸಲ ಬಂದಾಗ ತುಂಬ ಚೆನ್ನಾಗಿತ್ತು. ಆದರೆ ನಾವು ಇವತ್ತು ಕೊಂಡೋಕ್ಕೆ ಮುಂಚೆನೇ ಬಂದಿದ್ದೀವಿ, ಹಾಗಾಗಿ ಪ್ರಸಾದ ತಿಂತಾಯಿದ್ದೀವಿ ನೋಡಿ. ಹಾಗಾಗಿ ದೇವ್ರ ಪ್ರಸಾದ ಸಿಕ್ಕೋದು ಪುಣ್ಯ ಅಲ್ವಾ. ಹೋದ್ಮೇಲೆ ಅಲ್ಲ, ಇವಾಗ ದೇವಸ್ಥಾನಕ್ಕೆ ಹೋದ್ಮೇಲೆ ಪ್ರಸಾದ ತಿಂದೇ ಬರೋಕ್ಕಾಗುತ್ತಾ. ಪ್ರಸಾದ ಕೊಟ್ಟಮೇಲೆ ಒಬ್ಬೊಬ್ರು ತಿನ್ನಲ್ಲ. ನಾವು ಒಂದು ಸಲ ಗೌಡ್ಗೆರೆಗೆ ಹೋದಾಗ ಹಂಗೆ ಮಾಡಿದರು. ಅಲ್ಲಿ ಕೊಟ್ಟಿರೋ ಅನ್ನನ ಈಸ್ಕೊಂಡೊಬ್ಬರು ಅಲ್ಲಿ ಆಚೆ ತಿನ್ಕೊಳ್ಳೋಣ ಬೇಡ ಅಂದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಹೋಗಿದ್ರು. ಅದನ್ನು ನೋಡಿದ್ದೀವಿ. ಆದರೆ ನಾವು ಆ ಥರ ಮಾಡಲ್ಲ, ದೇವ್ರ ಪ್ರಸಾದ ಅಂದರೆ ಕಣ್ಣಿಗೆ ಹೊತ್ಕೊಂಡು ತಿಂತೀವಿ. ಆಮೇಲೆ ತಿನ್ಕೊಂಡೆಲ್ಲ ಆದಮೇಲೆ ಅಷ್ಟೊತ್ತಿಗೆ ಮೆರವಣಿಗೆ ಬರ್ತಾಯಿತ್ತು ಕಳಸಗಳು ತೊಗೊಂಡು. ಅದರದ್ದು ನೋಡೋಣ ಬನ್ನಿ. ಅದರದ್ದು ನಾನು ಡೈರೆಕ್ಟ್ ಮ್ಯೂಸಿಕ್ ಹಾಕಿದ್ದೀನಿ, ಅದನ್ನು ಹಾಗೆ ಕೇಳಬೇಕು, ವಾಯ್ಸ್ ಕೊಟ್ಟರೆ ಚೆನ್ನಾಗಿರಲ್ಲ.
ಅದನ್ನು ವೀರಗಾಸೆ ಕುಣಿತ, ಡೊಳ್ಳು ಕುಣಿತ ಆ ಥರದ್ದೆಲ್ಲ ಇದೆ. ನೋಡಿಕೊಂಡು ಎಂಜಾಯ್ ಮಾಡಿ. ಅದಕ್ಕೆಲ್ಲ ವಾಯ್ಸ್ ಕೊಟ್ಟರೆ ಅಷ್ಟು ಚೆನ್ನಾಗಿರಲ್ಲ. ಓಕೆನಾ? ಬನ್ನಿ ನೋಡೋಣ ಕಳಸ ಹೊತ್ಕೊಂಡು ಹೋಗ್ತಾ ಇರೋದು ಎಲ್ಲನೂ.
ಕಂಡ ಯಾವ ಗಂಧರ್ವ ರಾಜನಾದರೂ ಪತ್ರಿಕಾ ಸಮೇತರಾಗಿ ಪುಷ್ಪಕ ವಿಮಾನದಲ್ಲಿ ಹೋಗುತ್ತಿರಲು ಇದಂ ಕಂಡ ಯಾವ ಗಂಧರ್ವ ರಾಜನಾದರೂ ತನ್ನ ಹೆಂಡತಿಯು ಮಡಿದಿದ್ದ ಹೂವನ್ನು ಕಿತ್ತು ಆ ಯತಿಯ ಮೇಲೆ ಹಾಕಲಾಗಿ ಆಗಲ ಆ ಯತಿಯಾದರೂ ಎಲ್ಲವೋ ಗಂಧರ್ವ ರಾಜ ಮದಗಜ ಆನೆಯಾಗೆಂದು ಶಾಪವನ್ನು ಕೊಟ್ಟನಯ್ಯ. ಇದೇ ಪ್ರಕಾರವಾಗಿ ಶಾಪಗ್ರಸ್ತನಾದಂತಹ ಗಂಧರ್ವ ರಾಜನಾದರೂ ಭೂಲೋಕದಲ್ಲಿ ವಧಿಸಿದ ಮದಗಜ ಆನೆಯಾಗಿ ಜನ್ಮವೆತ್ತಿದ್ದಾನೆ. ಭೂಲೋಕದಲ್ಲಿ ಶರಣರಿಗೆ ಋಷಿ ಮುನಿಗಳಿಗೆ ಗುಣಪಾರದ ಕಷ್ಟಗಳನ್ನು ಕೊಡುತ್ತಿರುವಾಗ ಇದಂ ಕಂಡ ತ್ರಿಲೋಕ ಸಂಚಾರಿಯಾದ ನಾರದ ಮಹಾಮುನಿ
ಪೂಜೆಯನ್ನು ಮಾಡಿಕೊಂಡು ಬರುವವರೆಗೂ ಕೈಲಾಸದ ಒಳಗಡೆ ಯಾರನ್ನು ಬಿಡಕೂಡದೆಂದು ತಾಯಿಯಾದರು ಕಟ್ಟಪ್ಪಣೆಯ ಮಾಡಿರಲಾಗಿ ಅದೇ ಪ್ರಕಾರವಾಗಿ ಹೊರಬಾಗಿಲ ತೆರೆದಿದೆ. ಇದ್ದಲ ಪರಶಿವಮೂರ್ತಿಯಾದರು ಕೈಲಾಸದ ದ್ವಾರ ಬಾಗಿಲಿಗೆ ಬಂದಿದ್ದಾರೆ. ಆ ಶಿಶುವಾದರು ನಮ್ಮ ಪರಶಿವ ಮೂರ್ತಿಯನ್ನೇ ತಡೆಯಲಾಗಿ ಆಗಲ ಆದಿ ಜಗದೊಡೆಯನಾದ ಪರಮೇಶ್ವರನಾದರು, ಏ ಶಿಶುವೇ, ನಾನು ಈ ಕೈಲಾಸದ ಅಧಿಪತಿ ಶಂಕರ, ನನ್ನನ್ನು ತಡೆಯುವಷ್ಟು ಸೊಕ್ಕೆ ನಿನಗೆ ಎಂದು ಹೇಳಲಾಗಿ ಆಗಲ ಆ ಶಿಶುವಾದರು, ನೀನು ಶಂಕರನಾದರೂ ಸರಿಯೇ, ಶಿವನಾದರೂ ಸರಿಯೇ, ತಾಯಿ ವಾಕ್ಯ ಪರಿಪಾಲನಾರ್ಥವಾಗಿ ಕೈಲಾಸದ ದ್ವಾರ ಬಾಗಿಲಲ್ಲಿ ನಿಂತಿದ್ದೇನೆ. ಈ ತಾಯಿಯ ಅಪ್ಪಣೆಯಾದರೆ ಮಾತ್ರ ಕೈಲಾಸದ ಒಳಗಡೆ ಬಿಡುತ್ತೇನೆಂದು ಕಠೋರದಲ್ಲಿ ಹಾರ್ಬಡಿಸಿದಿಲ್ಲಲಾಗಿ ಆಗಲ ಪರಮೇಶ್ವರನಾದರು ಎಷ್ಟು ಹೇಳಿದರೂ ಸಹ ಭಗವಂತನಾಗಿ ನಿಂತಹ ಪರಮೇಶ್ವರನಾದರು ಆ ಮಗುವಿನ ಶಿಶುವನ್ನೇ ಕೊಂದಿರೆ ಎಂದು ಕೋರಿಡಲಾಗಿ ಆಗಲ ಪರಮೇಶ್ವರನಾದರು, ಹೇ ಪಾರ್ವತಾ ದೇವಿ, ಬಿಚ್ಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಎಂಬುದಾಗಿ ನುಡಿಯಲಾಗಿ ಆಗಲ ಪಾರ್ವತಾ ದೇವಿಯಾದರು, ನನ್ನ ಶಿಶುವಿಗೆ ಜೀವವನ್ನು ನೀಡಬೇಕೆಂದು ಪ್ರಾರ್ಥಿಸಲಾಗಿದೆ. ಆಗಲ ಪರಮೇಶ್ವರನಾದರು ಮದಗಜ ಹಾರೆಯಾಗಿದ್ದ ಸಂದರ್ಭ ರಾಜನ ಶಿರಸ್ಸನ್ನ ಆ ಮಗುವಿನ
ಅಲ್ವರೇ ವೀರ ಕಟುಪ್ರಜದ ಕಣ್ಣಲ್ಲಿಯ ಜನವೀರಭದ್ರ ಜನವೀರಭದ್ರ ಕವಿ ನಮಗೆ ರುದ್ರ ಕವಿ ನಮಗೆ ರುದ್ರ ಲಿಂಗಾಂಕಿತ ನೀಲವಿನೋದ ಕಟುಪ್ರಜದ ಕಣ್ಣಲ್ಲಿಯ ಜನವೀರಭದ್ರ ಆಸ್ತಿಯನ್ನಳ್ಳಿಯ ವೀರಭದ್ರ ಹುಟ್ಟಿದಾಗಲೇ ಹೂವಿನ ಗಾಶೆ ಗಾಶೆ ಬೆಟ್ಟಿದ ಒಂದು ಆವಿಗೆ ಅವಿರ ತಿರಸ್ಸು 1,000 ಭುಜ ಕರಿಸಿದ ಕಣ್ಣು ವಿವೇಕ ಆದರಣ ಕೈಯಲ್ಲಿ ಖಡ್ಗ ರಣಚೂರಿಯ ಕೀರ್ತಿ ರಣಚೂರಿಯ ಹಿಡಿದು ಕೊಲಲೋ ಕೊಲಲೋ ಎಂದು ಬರುವ ವೀರವನಂ ಕಡಿದು ಈ ತಲೆಯ ದಿಟ್ಟ ದೊರೆಯೇ ನಿನಗಾರು ಸರಿಯೇ ನಿನಗಾರು ಸರಿಯೇ ಸರಿ ಸರಿ ಎಂದವರ ಸರಿ ಸರಿ ಎಂದವರ ಒಂದೊಂದು ಮುರಿಯೇ ಕಟುಪ್ರಜದ ಕಣ್ಣಲ್ಲಿಯ ಕಲಿ ವೀರಭದ್ರನನ್ನು ಯಾರು ಛೇಡಿಸುತ್ತಾರೋ ಯಾರು ಹಿಂಸಿಸುತ್ತಾರೋ ಅವರಿಗೆ ಕೊಡಬಾರದ ಕಷ್ಟಗಳನ್ನು ಕೊಡುತ್ತಾರೆ. ಯಾರು ಇವನನ್ನು ಪೂಜಿಸುತ್ತಾರೋ ಯಾರು ಇವನನ್ನು ಆರಾಧಿಸುತ್ತಾರೋ ಅವರ ಸುಪ್ರಾದಲ್ಲಿ ನಿಂತು ಅವರ ಕುಟುಂಬ ವರ್ಗಕ್ಕೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸಂತಾನ ಭಾಗ್ಯಗಳನ್ನು ಕರುಣಿಸುತ್ತಾರೆ. ಕೊಟ್ಟರೆ ತೀರ್ಥ ಪ್ರಸಾದ, ಮುನಿದರೆ ಬದುಕ ಪ್ರಸಾದ. ಕಟುಪ್ರಜದ ಕಣ್ಣಲ್ಲಿ ಕಲಿ ವೀರಭದ್ರ ಪವಾಡವನ್ನು ಕೈಗುಂಟು ಇಂದಿಗಿಲ್ಲವೆನ್ನುವ ದ್ರೋಹಿಗಳಿಗೆ ನೀನೇ ಗಂಡ ಉಲ್ಲಾಸಕ್ಕೆ ಕುಂಡ ಲಿಂಗಾಗಿ हाँ